ಸ್ನೇಹಿತರೆ ನಮಸ್ಕಾರ. ಕುಂದಾಪುರದಲ್ಲಿ ಘೋರ ಅವಘಡವೊಂದು ಸಂಭವಿಸಿಬಿಟ್ಟಿದೆ. ಬೆಂಗಳೂರಿನಿಂದ 10 ವಿದ್ಯಾರ್ಥಿಗಳ ತಂಡವೊಂದು ಕುಂದಾಪುರದ ಕೋಡಿ ಬೀಚ್ಗೆ ಬಂದಿದೆ. ಸಾಮಾನ್ಯವಾಗಿ ಇವತ್ತು ಭಾನುವಾರ ಎಂಬ ಕಾರಣಕ್ಕೆ ಒಂದಷ್ಟು ಮಂದಿ ವಿದ್ಯಾರ್ಥಿಗಳ ತಂಡ ಬರುತ್ತೆ. ಮನೆಯಲ್ಲಿ ಹೇಳಿ ಬಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೀಚ್ಗೆ ಬಂದವರ ಪೈಕಿ 9 ಮಂದಿ ಈ ಒಂದು ಸಮುದ್ರದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಇಳಿತಾರೆ. ಈ ಸಂದರ್ಭದಲ್ಲಿ 4 ಮಂದಿ ವಿದ್ಯಾರ್ಥಿಗಳು ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ತಕ್ಷಣ ಇವರ ರಕ್ಷಣೆಗೆ ಪ್ರಯತ್ನವನ್ನು ನಡೆಸಲಾಗುತ್ತೆ. ಈ ವೇಳೆಗೆ 3 ಮಂದಿ ಅಸುನೀಗಿದ್ದಾರೆ. ಓರ್ವ ಚಿಂತಾಜನಕ ಸ್ಥಿತಿಯಲ್ಲಿ ಮಣಿಪಾಲದ KMC ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭಿಸಿದೆ. ಆತನ ಪರಿಸ್ಥಿತಿಯೂ ಕೂಡ ಚಿಂತಾಜನಕವಾಗಿದೆ. ಆತ ಬದುಕುಳಿಯುವುದು ಬಹಳಷ್ಟು ಕಷ್ಟ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಎಲ್ಲರೂ ಕೂಡ 19 ವರ್ಷದೊಳಗಿನವರು. ಬಹಳ ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು, ಈ ಒಂದು ಯುವಕರು ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದಾರೆ ಅಥವಾ ಈ ಒಂದು ಯಾವ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಸಮುದ್ರ ಅನ್ನೋದು ಬಹಳಷ್ಟು ದೊಡ್ಡ ವಿಶಾಲವಾಗಿರುತ್ತೆ. ಅಲ್ಲಿ ಬಂದ ನಂತರ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಆದರೆ ಇವರು ಇಲ್ಲಿ ಹುಡುಗಾಟಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಈಶ್ವರ್ ಮಲ್ಪೆ ಸೇರಿದಂತೆ ಕೋಡಿ ಬೀಚ್ ಫೈರ್ ಅವರು ಕೂಡ ಭಾಗವಹಿಸಿದ್ದಾರೆ. ಅಲ್ಲಿಯ ಬ್ರಿಗೇಡ್ ಕುಂದಾಪುರ ಅನ್ನುವಂತಹ ಅಗ್ನಿಶಾಮಕ ಸಿಬ್ಬಂದಿಯಾದಂತಹ ಖಾಜಾ ಹುಸೇನ್ ಅವರು, ಪ್ರಮುಖ ಅಗ್ನಿಶಾಮಕ ಆಗಿರುವಂತಹ ಸುಂದರ್ ಬಿ ಅವರು, ಕೇಶವ ಅವರು, ಅಗ್ನಿಶಾಮಕ ಚಾಲಕರಾಗಿರುವಂತಹ ಬಸವರಾಜ್, ನಾಗರಾಜ್ ಸೇರಿದಂತೆ ಕಾರ್ಯಾಚರಣೆಯಲ್ಲಿ ಹಲವಾರು ಮಂದಿ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಈಗಾಗಲೇ ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಬರಲಿಕ್ಕೆ ಕೂಡ ಆರಂಭ ಆಗಿದೆ. ಸಮುದ್ರದಲ್ಲಿ ಮುಳುಗಿ ಸಂಭವಿಸುವಂತಹ ಅಪಘಾತಗಳನ್ನು ತಳಿಬೇಕು, ಅದರ ಬಗ್ಗೆ ಅವೇರ್ನೆಸ್ ಮೂಡಬೇಕು. ಎಲ್ಲಿ ಅಪಾಯಕಾರಿ ಸ್ಥಳ, ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅನ್ನೋದನ್ನು ಮೊದಲೇ ನಾವು ಮಾಹಿತಿಯನ್ನು ಕೊಡುವಂಥದ್ದು ನಡೀತದೆ. ಪ್ರೋಸೆಸ್ಗಳು ಅಲ್ಲಲ್ಲಿ ಸಮುದ್ರದ ಬೀಚ್ಗಳಲ್ಲಿ ಮಾಡ್ತಾ ಇರ್ತಾರೆ. ಕೆಲವು ಕಡೆ ಎಚ್ಚರಿಕೆ, ಮುನ್ನೆಚ್ಚರಿಕೆ ಫಲಕಗಳನ್ನು ಹಾಕಿರ್ತಾರೆ. ಮದ್ಯಪಾನ ಮಾಡಿ ನೀರಿಗೆ ಇಳಿಬೇಡಿ ಅನ್ನುವಂಥ ಸೂಚನೆ ಕೂಡ ಇರುತ್ತೆ. ಅಪಾಯಕಾರಿ ವಲಯಗಳಲ್ಲಿ ಲೈಫ್ ಗಾರ್ಡ್ಗಳ ನಿಯೋಜನೆಯನ್ನು ಕೂಡ ಮಾಡಿರ್ತಾರೆ. ಸ್ಥಳೀಯ ಸಂಸ್ಥೆಗಳಿಂದ ಈಜು ತರಬೇತಿ ಮತ್ತು ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸುವಂಥದ್ದು ಕೂಡ ನಡೀತಾ ಇರ್ತದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಯುವಕರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಇದನ್ನೆಲ್ಲ ನಿರ್ಲಕ್ಷ್ಯ ವಹಿಸಿ ನೀರಿಗಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ, ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಮಳೆಗಾಲದ ಸಮಯ, ಸಮುದ್ರ ಅಬ್ಬರಿಸ್ತಾ ಇರ್ತದೆ. ಇಂತಹ ಅಬ್ಬರವಿರುವಂಥ ಸಮುದ್ರವನ್ನು ನೋಡೋದೇ ಒಂಥರ ಭಯ ಅನಿಸುತ್ತೆ. ಆದರೆ ಈ ವಿದ್ಯಾರ್ಥಿಗಳು ಅಲ್ಲಿ ಸ್ನಾನಕ್ಕೆ ಇಳಿಯುವುದಲ್ಲದೆ ಆ ನೀರಿನ ಆಳಕ್ಕೆ ಹೋಗುವಂಥ ಪ್ರಯತ್ನವನ್ನು ನಡೆಸಿ ಜೀವವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಎಷ್ಟು ಅಪಾಯಕಾರಿಯಾಗಿರುತ್ತೆ. ಇವತ್ತು ಮನೆಯಿಂದ ಹೊರಡಬೇಕಾದ್ರೆ ವಿದ್ಯಾರ್ಥಿಗಳು ತಂದೆ ತಾಯಿಗೆ ಹೇಳಿರ್ತಾರೋ ಅಥವಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಕ್ಕಳ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಈ ಸಮುದ್ರಕ್ಕೆ ಬಂದು ಬೇಜವಾಬ್ದಾರಿಯಿಂದ ವರ್ತಿಸಿಕೊಳ್ಳುವುದರಿಂದ ಅವರ ಜೀವವನ್ನೇ ಕಳೆದುಕೊಳ್ಬೇಕನ್ನೋ ಸ್ಥಿತಿ ನಿಜಕ್ಕೂ ಕೂಡ ಅತ್ಯಂತ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಮುನ್ನೆಚ್ಚರಿಕೆ ಕ್ರಮಗಳು ಯಾವುದನ್ನೆಲ್ಲ ತೆಗೆದುಕೊಳ್ಬೇಕು ಅಂದರೆ, ಅಪಾಯಕಾರಿ ಪ್ರದೇಶಗಳನ್ನು ತಪ್ಪಿಸಬೇಕು, ಅಪರಿಚಿತ ಜಲಮೂಲಗಳನ್ನು ಪ್ರವೇಶಿಸಬಾರದು, ಸಮುದ್ರದ ಕೆಳಗೆ ಅಪಾಯಕಾರಿಯಾದಂತಹ ಬಲೆಗಳು ಅಥವಾ ಮಣ್ಣಿನ ಪದರಗಳು ಇರಬಹುದು. ಜಿಲ್ಲಾಡಳಿತ ಇದನ್ನ ಜನಗಳಿಗೆ ಎಚ್ಚರಿಕೆಯನ್ನ ನೀಡ್ತಾನೆ ಬಂದಿದೆ. ಮದ್ಯ ಸೇವಿಸಿ ನೀರಿಗೆ ಇಳಿಬಾರದು ಅನ್ನುವಂಥದ್ದು ಇನ್ನೊಂದು ಕಾರಣ ಇರುತ್ತದೆ. ಯಾವುದೇ ಕಾರಣಕ್ಕೂ ಮದ್ಯ ಸೇವಿಸಿ ಸಮುದ್ರಕ್ಕೆ ಇಳಿಬಾರದು. ಇದು ಕೂಡ ಹೆಚ್ಚಿನ ಅಪಾಯವನ್ನು ತಂದೊಡ್ಡಬಲ್ಲದು. ಈಜು ತರಬೇತಿಯನ್ನ ಪಡಿಬೇಕಾಗತ್ತೆ. ಮಕ್ಕಳು ಅಥವಾ ಯುವಕರು ಈಜು ತರಬೇತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಈಜು ಕಲಿತಿದ್ರೆ ಅದು ಸಹಾಯಕ್ಕೆ ಬರುತ್ತೆ. ಶಿಕ್ಷಣ ಸಂಸ್ಥೆಗಳು ಮತ್ತು ಸ್ಥಳೀಯ ಕ್ರೀಡಾ ಕ್ಲಬ್ಗಳು ಇದನ್ನು ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಇದನ್ನು ಹೆಚ್ಚು ಜಾಗೃತಗೊಳಿಸಿ ಈಜು ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಲೈಫ್ ಗಾರ್ಡ್ಗಳ ನಿಯೋಜನೆ, ಯಾಕಂದರೆ ಸಮುದ್ರ ಅಂದ ಮೇಲೆ ಎಲ್ಲ ಲೈಫ್ ಗಾರ್ಡ್ಗಳು ಇರಬೇಕಾಗತ್ತೆ. ಸುತ್ತಮುತ್ತಲು ಲೈಫ್ ಗಾರ್ಡ್ ಇದ್ರಷ್ಟೇ ಈ ಒಂದು ಇಂತಹ ಒಂದು ಅವಘಡಗಳನ್ನು ತಪ್ಪಿಸಬಹುದು. ಮಾಧ್ಯಮಗಳ ಮೂಲಕ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳ ಮೂಲಕ ಸುರಕ್ಷತೆ ಕ್ರಮಗಳ ಬಗ್ಗೆ ಜಾಗೃತಿ ಅಭಿಯಾನಗಳನ್ನು ನಡೆಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಅವೇರ್ನೆಸ್ ಮೂಡಬೇಕು. ಇನ್ನಾದರೂ ವಿದ್ಯಾರ್ಥಿಗಳು ಈ ತರದ ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಬಾರದು. ಹೋಗಿರುವ ಕೆಲಸ ಸಮುದ್ರವನ್ನು ಆನಂದಿಸುವುದು ಹೊರತು ಅದನ್ನ ಸಮುದ್ರದಲ್ಲಿ ಈಜು ಹೊಡಿಲಿಕ್ಕೆ ಹೋಗುವಂತಹ ಸಾಹಸಕ್ಕೆ ಮುಂದಾಗಬಾರದು. ಅದು ಈ ಮಳೆಗಾಲದಲ್ಲಿ ಅನ್ನೋದನ್ನ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ಅಧಿಕಾರಿಗಳು ಸಮಗ್ರ ಜಲ ಸುರಕ್ಷತೆ ಯೋಜನೆಯನ್ನ ಇದಕ್ಕೆ ರೂಪಿಸಲೇಬೇಕಾಗತ್ತೆ. ಮಕ್ಕಳನ್ನ ಮೊದಲನೇದಾಗಿ ಗಮನಿಸಬೇಕಾಗತ್ತೆ. ಸಮುದ್ರವನ್ನು ಕಂಡಾಗ ಹೆಚ್ಚಾಗಿ ಅದರಲ್ಲಿ ಆಟ ಆಡಲಿಕ್ಕೆ ಹೋಗುವಂಥದ್ದೇ ಈ ಮಕ್ಕಳು ಮತ್ತೆ ಯುವಕರು ಕೂಡ. ಅವರು ಕ್ರೇಜ್ ಮೇಲೆ ಹೋಗಿರ್ತಾರೆ. ಆದರೆ ಕೆಲವು ಸಲ ಆ ಕ್ರೇಜ್ ಜೀವನಕ್ಕೆ ಎಷ್ಟು ಅಪಾಯವನ್ನು ತಂದೊಡ್ಡುತ್ತೆ ಅನ್ನೋದನ್ನ ಇವತ್ತಿನ ದುರಂತವನ್ನು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಹವಾಮಾನ ಎಚ್ಚರಿಕೆಗಳನ್ನು ಕೊಡ್ತಾರೆ. ಸಮುದ್ರಕ್ಕೆ ಇಳಿಬಾರದು, ಯಾವುದೇ ಕಾರಣಕ್ಕೂ ಮೀನುಗಾರರಾಗಿರ್ಬೋದು ಅಥವಾ ಯಾರೇ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಉಡುಪಿ ಭಾಗದಲ್ಲೂ ಸಾಕಷ್ಟು
ಸಾಕಷ್ಟು ಮಳೆ ಆಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಈ ನಡುವೆ ಕೂಡ ಸಮುದ್ರಕ್ಕೆ ಇಳಿಯುವಂತ ಸಾಹಸವನ್ನ ಮಾಡುವಂಥದ್ದು ತೀರಾ ಅಪಾಯಕಾರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನಾದರೂ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು, ಯುವಕರಾಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ. ಇಂತಹ ಅವಘಡಗಳನ್ನು ತಪ್ಪಿಸಬೇಕಾಗತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.